ಬ್ರೋ ಇದು ಬರ್ಡ್ಸ್ ಹಾಬಿ ಹೆಂಗ್ ಶುರು ಆಯ್ತು ನಿಮ್ಗೆ? ಬರ್ಡ್ಸ್ ಫಸ್ಟ್ ಎಲ್ಲಾರ್ಗು ಆಕ್ಚುಲಿ ಹಾಬಿ ತರನೇ ಶುರು ಆಗೋದು. ಸೊ ಹಾಬಿ ತರ ಶುರು ಆಗಿ ಬಂದಾಗ್ಲೇನೆ ನಿಮ್ಗೆ ಅದು ಒಂಥರ ನಿಮ್ ಕೈ ಹಿಡಿಯೋದು ಅಂತಾರಲ್ಲ ಹಾಗೆ. ಸೊ ಇದನ್ನ ಫಸ್ಟ್ ನಾವು ಬಿಸ್ನೆಸ್ ಅಂತ ಅನ್ಕೊಂಡು ಸ್ಟಾರ್ಟ್ ಮಾಡ್ಬಿಟ್ರೆ ಅದ್ರ ಬಗ್ಗೆ ನಮ್ಗೆ ಕೇರ್ ಆಗ್ಲಿ ಪ್ರೀತಿಯಾಗಿ ಇರೋದೇ ಇರಲ್ಲ ಫಸ್ಟ್ ಆಫ್ ಆಲ್. ಸೊ ಆಗ ನೀವು ಫ್ಲಾಪ್ ಆಗ್ಬಿಡ್ತೀರಾ, ಫೇಲ್ಯೂರ್ ಆಗ್ಬಿಡ್ತೀರಾ. ಸೊ ಹಂಗಾಗಿ ನಂದು ಹಾಬಿಯಾಗಿ ಶುರು ಆಗಿದ್ದು ನಾರ್ಮಲ್ ಬಜೀಸ್ ತಗೊಂಡ್ಬಂದು ಅದನ್ನ ಟ್ರೈನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ನಾನು. ಆ ಟ್ರೈನಿಂಗ್ ಅಲ್ಲಿ ಸಕ್ಸಸ್ ಆದಾಗ ಯೂಶಲಿ 2009 ಅಂದ್ರೆ ನೀವೇ ಲೆಕ್ಕ ಹಾಕ್ಬೋದು. ಆ ಟೈಮಲ್ಲಿ ಯೂಟ್ಯೂಬ್ ಇರ್ಲಿ ಇನ್ನೊಂದು ಮತ್ತೊಂದು ಅವೆಲ್ಲ ಏನು ಇರ್ಲಿಲ್ಲ ನಮ್ಗೆ. ಸೊ ಅಷ್ಟು ಇನ್ಪುಟ್ಸ್ ಕೊಡೋರು ಯಾರು ಇರ್ಲಿಲ್ಲ. ಸೊ ಪ್ರತಿಯೊಂದು ಅಷ್ಟೇನೆ ಓನ್ ಸೆಲ್ಫ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಕಲಿತಾ ಬಂದಿದ್ದು. ಸೊ ಬಂದ್ಮೇಲೆ ಇವಾಗ ಈ ಮಟ್ಟಿಗೆ ಬಂದ್ಬಿಟ್ಟಿದ್ದೀನಿ. ತುಂಬಾ ಸಿಂಪ್ಲಿಫೈ ಮಾಡ್ಬಿಟ್ಟಿದ್ದೀನಿ. ಪಕ್ಷಿಗಳನ್ನ ನೋಡ್ಕೊಂಡ್ರೆ ಈ ರೀತಿ ನೋಡ್ಕೊಂಡ್ರೆ ಸಾಕು ನೀವು ಅಂತ ಸಾಕಷ್ಟು ಜನರಿಗೆ ನಾನು ಎಜುಕೇಟ್ ಮಾಡ್ತಾನೆ ಇರ್ತೀನಿ. ಸೊ ಆ ದೃಷ್ಟಿನಲ್ಲಿ ಹಾಬಿ ಇರೋದು ಈಗ ಪ್ಯಾಷನ್ ಆಯ್ತು, ಪ್ಯಾಷನ್ ಇರೋದು ಇವಾಗ ಸ್ವಲ್ಪ ಬಿಸ್ನೆಸ್ ಆಗಿ ಕನ್ವರ್ಟ್ ಆಗಿದೆ. ಓಕೆ, ಸೊ ಬರ್ಡ್ಸ್ ಅಂದ್ರೆ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಬ್ರೋ ನಿಮ್ಗೆ? 2009 ಇಂದ ಇದುವರೆಗೂ ನಾನು ಮೇ ಬಿ 2026 ಇವಾಗ. ಸೊ ಆಯ್ತಲ್ಲ, ತುಂಬಾ ವರ್ಷ ಆಯ್ತು. ಸರಿ, ಏನೇನ್ ವೆರೈಟಿ ಇದೆ ಬ್ರೋ ನಿಮ್ಮ ಹತ್ರ? ನಮ್ಮಲ್ಲಿ ಯೂಶಲ್ ಆಗಿ ಟ್ರೈನ್ ಬರ್ಡ್ಸ್ ನಾವು ಜಾಸ್ತಿ ಡೀಲ್ ಮಾಡೋದು. ಅಂಡ್ ವೈಲ್ಡ್ ಬರ್ಡ್ಸ್ ನಾವು ಫೋಕಸ್ ಮಾಡೋದಿಲ್ಲ. ಆದ್ರೂ ಕೂಡ ನಮ್ಮಲ್ಲಿ ಕೆಲವೊಂದು ವೈಲ್ಡ್ ಬರ್ಡ್ಸ್ ನಾವು ಇಟ್ಟಿದೀವಿ. ಏನಕ್ಕೆ ಅಂತಂದ್ರೆ ಕಸ್ಟಮರ್ಸ್ ಬಂದಾಗ ಬ್ರೀಡಿಂಗ್ ಪೇರ್ಸ್ ಅಂತ ಕೇಳ್ತಾರೆ, ಇಲ್ಲ ಅವರು ಮನೇಲಿ ಒಂದು ಕೆಜಿಲಿ ಇಟ್ಟು ಸಾಕೋ ಪಕ್ಷಿಗಳು ಬೇಕು ಅಂತ ಕೇಳ್ತಾರೆ. ಸೊ ಆ ರೀತಿ ಒಂದು ಫ್ಯೂ ಕಲೆಕ್ಷನ್ಸ್ ಮಾತ್ರ ನಮ್ಮಲ್ಲಿ ಇರೋದು. ಬಟ್ ಟೇಮ್ ಬರ್ಡ್ ಅಂತ ಬಂದಾಗ, ಟ್ರೈನ್ಡ್ ಬರ್ಡ್ ಅಂತ ಬಂದಾಗ ಕಾಕ್ಟೇಲ್ಸ್ ಇಂದ ಹಿಡಿದು ಸ್ಮಾಲ್ ಕನ್ಯೂರು, ಸನ್ ಕನ್ಯೂರು, ಲಾರ್ಗೇಟ್ಸು, ಆಫ್ರಿಕನ್ ಗೆ ಇರ್ಬೋದು, ಮಕಾವ್ ಇರ್ಬೋದು, ಅಲ್ಲಿವರೆಗೂ ನಾವು ಎಕ್ಸ್ಟೆಂಡ್ ಮಾಡಿದ್ದೀವಿ ಕಂಪ್ಲೀಟ್ ಆಗಿ. ರೇರ್ ವೆರೈಟೀಸ್ ಏನಾದ್ರು ಇದೆಯಾ ಬ್ರೋ? ರೇರ್ ವೆರೈಟೀಸ್ ಅಂದ್ರೆ ಇದೆಲ್ಲಾನು ಎಕ್ಸಾಟಿಕ್ ವೆರೈಟೀಸ್ ಸರ್. ಇದರಲ್ಲಿ ರೇರ್ ವೆರೈಟೀಸ್ ಅಂತ ಯಾವ್ದು ಬರೋದಿಲ್ಲ ನಿಮ್ಗೆ, ಎಲ್ಲ ಕಂಪ್ಲೀಟ್ ಎಕ್ಸಾಟಿಕ್ ವೆರೈಟೀಸ್ ಇದು. ಸೊ ಇದೆಲ್ಲಾನು ನಮ್ಮ ಭಾರತದಲ್ಲಿ ಸಾಕೋದಕ್ಕೆ ತುಂಬಾ ಲೀಗಲ್ ಆಗಿರುವಂತ ಎಲ್ಲಾನು ಟ್ರೈನ್ಡ್ ಬರ್ಡ್ಸ್, ಟೇಮ್ ಬರ್ಡ್ಸ್. ಸೊ ವೈಲ್ಡ್ ಬರ್ಡ್ಗೂ ಟೇಮ್ ಬರ್ಡ್ಗೂ ದೇರ್ ಇಸ್ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಸೊ ವೈಲ್ಡ್ ಬರ್ಡ್ಸ್ ಅಂದ್ರೆ ನೀವು ಬರೀ ಕೆಜಿಲಿ ಇಟ್ಟು ನೋಡುವಂತ ಪಕ್ಷಿಗಳು ಅಷ್ಟೇನೆ ಅದು. ಸೊ ಟ್ರೈನ್ ಬರ್ಡ್ಸ್ ಅಂತಂದ್ರೆ ನೀವೇ ಕೈಲಿ ಇಟ್ಕೊಂಡು ಅದಕ್ಕೊಂದು ಹೆಸರು ಇಟ್ಕೊಂಡು ಕರೆದ್ರೆ ಹತ್ರ ಬರೋದು, ಕೂತ್ಕೊಳ್ಳೋದು, ನಿಮ್ ಜೊತೆ ಇಂಟ್ರಾಕ್ಟ್ ಮಾಡೋದು, ಕೆಲವೊಂದು ಪಕ್ಷಿಗಳಂತೂ ಮಾತಾಡುತ್ತೆ ನಿಮ್ ಜೊತೆ. ಸೊ ಆ ರೀತಿ ಪಕ್ಷಿಗಳು ಕೂಡ ನಮ್ಮಲ್ಲಿದೆ. ಓಕೆನಾ? ಸೊ ಈ ರೀತಿಯಾಗಿ ಎಲ್ಲಾ ರೀತಿ ಪಕ್ಷಿಗಳು ನಮ್ಮಲ್ಲಿ ಇದ್ದೇ ಇರುತ್ತೆ. ಸರ್, ಈಗ ನಮ್ಗೆ ಪಕ್ಷಿಗಳು ತೋರಿಸ್ಕೊಡ್ತೀರಾ? ಬನ್ನಿ, ಪಕ್ಷಿ ಎಲ್ಲ ತೋರಿಸ್ತೀನಿ ಕಂಪ್ಲೀಟ್ ಆಗಿ, ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಕೂಡ ಮಾಡ್ತೀನಿ. ಸೊ ತುಂಬಾ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಕೂಡ ಇದೆ ಪಕ್ಷಿಗಳೆಲ್ಲ. ಆಕ್ಚುಲಿ ಪ್ರತಿಯೊಂದು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಂಡ್ ಮಾರ್ಕೆಟ್ ಅಲ್ಲಿ ಭಯಂಕರ ಮಿತ್ ಕೂಡ ಇದೆ, ಅದ್ರ ಬಗ್ಗೆ ಕೂಡ ಹೇಳ್ತೀನಿ. ಸರಿನಾ? ಸೊ ಮೊದಲನೇದಾಗಿ ದೊಡ್ಡ ಬರ್ಡ್ ಇಂದಾನೆ ಬಂದ್ಬೋಣ. ಇದನ್ನ ನಾವು ಆಫ್ರಿಕನ್ ಗ್ರೇ ಅಂತ ಕರಿತೀವಿ. ಸೊ ಇದರಲ್ಲಿ ಏನಪ್ಪಾ ಒಂದು ವಿಶೇಷವಾದ ಸಂಗತಿ ಏನಪ್ಪಾ ಅಂತಂದ್ರೆ ಇದು 80 ವರ್ಷ ಬದುಕುತ್ತೆ. 70 to 80 years ಬದುಕುತ್ತೆ. ಜೊತೆನಲ್ಲದು 1 ವರ್ಷ ಆಗ್ತಿದ್ದಂಗೆನೆ ತುಂಬಾ ಚೆನ್ನಾಗಿ ಮಾತಾಡುತ್ತೆ. ಅಂದ್ರೆ ಇದೊಂದೇ ಬರ್ಡ್ ಅನ್ನೇ ಪ್ರಪಂಚದಲ್ಲಿ ಎಷ್ಟು ಬರ್ಡ್ಸ್ ಇದೆಯೋ ಅಷ್ಟು ಬರ್ಡ್ ಸೌಂಡ್ ಕೇಳ್ಕೊಂಡು ಮಿಮಿಕ್ ಮಾಡುವಂತ ಶಕ್ತಿ ಇರುತ್ತೆ ಒಂದೊಂದು ಬರ್ಡ್ಗೆ. ಆಲ್ಮೋಸ್ಟ್ 1000 ವರ್ಡ್ಸ್ ವರ್ಗು ಅದು ರಿಪೀಟ್ ಮಾಡಕ್ಕೆ ಎಬಿಲಿಟಿ ಇರುತ್ತೆ. ಸೊ ಆ ರೀತಿಯಾಗಿ ಆಫ್ರಿಕನ್ ಗ್ರೇ ಮಾತಾಡುತ್ತೆ. ಓಕೆನಾ? ಇದು ಸೇಲ್ ಅವೈಲೇಬಲ್ ಇದೆಯಾ? ಅವೈಲೇಬಲ್ ಇದೆ. ಪ್ರೈಸ್ ಎಷ್ಟು ಬರುತ್ತೆ? ಪ್ರೈಸಸ್ ಅಂತ ಬಂದಾಗ ಮಾರ್ಕೆಟ್ ಅಲ್ಲಿ ಕಾನ್ಸ್ಟೆಂಟ್ ಆಗಿ ಪ್ರೈಸಿಂಗ್ ಇರೋದಿಲ್ಲ ಯಾವಾಗ್ಲೂ. ಸೊ ಒಂದೊಂದು ಬರ್ಡ್ ಒಂದೊಂದ್ಸಲಿ ಒಂದೊಂದ್ ತರ ಪ್ರೈಸಸ್ ಇರುತ್ತೆ. ಇವಾಗೆಲ್ಲ ಸ್ವಲ್ಪ ಮಾರ್ಕೆಟ್ ರೇಟ್ ಬಂದು ತುಂಬಾ ಸ್ವಲ್ಪ ಜಾಸ್ತಿ ಇದೆ. ಸೊ ಹಾಗೇನೆ ಸೊ ಡಿಪೆಂಡಿಂಗ್ ಆನ್ ದಟ್ ಪ್ರೈಸಸ್ ಇರುತ್ತೆ. ಇದ್ಯಾ ವೆರೈಟಿ ಬ್ರೋ? ಸೊ ನೆಕ್ಸ್ಟ್ ಇದು ಪೈನಾಪಲ್ ಕನ್ಯೂರ್ಸ್ ಅಂತ ಕರಿತೀವಿ. ಯೂಶಲ್ ಆಗಿ ಸ್ಮಾಲ್ ಕನ್ಯೂರ್ ವೆರೈಟೀಸ್ ಅಂತ ಕರಿತೀವಿ. ಸೊ ಇದ್ರದ್ದೇನಪ್ಪಾ ಅಂದ್ರೆ ಇದು ಭಯಂಕರ ತರಲೆ ಇದು. ಸೊ ಏನಂತ ಹೇಳಿದ್ರೆ ನೋಡಿ, ಕಚ್ತಾ ಇರುತ್ತೆ ಏನಾದ್ರು ಒಂದು, ಅದಕ್ಕೆ ಊಟ ಹಾಕಿದ್ರು ಕಚ್ಚುತ್ತೆ, ಊಟ ಹಾಕಿದ್ರು ಕಚ್ಚುತ್ತೆ. ಸೊ ಏನಂದ್ರೆ ಅದು ಏನಾದ್ರು ಒಂದು ಆಕ್ಟಿವಿಟಿ ಅದು ಮಾಡ್ತಾನೆ ಇರ್ಬೇಕು ಯಾವಾಗ್ಲೂ. ಅದಕ್ಕೋಸ್ಕರ ಇದನ್ನ ಸ್ವಲ್ಪ ತರಲೆ ಬರ್ಡ್ ಅಂತ ಕರಿತೀವಿ. ಸ್ಮಾಲ್ ಕನ್ಯೂರ್ಸ್ ಅಲ್ಲಿ ತುಂಬಾ ವೆರೈಟೀಸ್ ಬರುತ್ತೆ. ಇದು ಪೈನಾಪಲ್ ಕನ್ಯೂರ್ಸ್ ಅಂತ ಕರಿತೀವಿ. ಅಂಡ್ ಇದರಲ್ಲಿ ಬಂದು ಇದು ಒರಿಜಿನಲ್, ಆಕ್ಚುಲಿ ಗ್ರೀನ್ ಚಿಕ್ ಅಂತ ಕರಿತೀವಿ. ಇದೇ ಒರಿಜಿನಲ್. ಸೊ ಇದಾದ್ಮೇಲೆ ಎಲ್ಲ ಬಂದಿರೋದೆಲ್ಲ ಮ್ಯೂಟೇಷನ್ ಬರ್ಡ್ಸ್ ಅವೆಲ್ಲ ಕಂಪ್ಲೀಟ್ ಆಗಿ. ಓಕೆನಾ? ಮೇಲು ಫಿಮೇಲ್ ಹೆಂಗ್ ಕಂಡುಹಿಡಿತೀರಾ? ಮೇಲು ಫಿಮೇಲು ಈ ತರ ಬರ್ಡ್ಸ್ ಅಲ್ಲಿ ಗೊತ್ತಾಗೋದಿಲ್ಲ. ಎಕ್ಸಾಟಿಕ್ ಬರ್ಡ್ಸ್ ಅಲ್ಲಿ ಗೊತ್ತಾಗೋದಿಲ್ಲ. ಕಾಕ್ಟೇಲ್ ಅಪ್ ಟು ಕಾಕ್ಟೇಲ್ ವರ್ಗು ನಾವು ಮೇಲು ಫಿಮೇಲ್ ಹೇಳ್ಬೋದು. ಈ ಬರ್ಡ್ಸ್ ಎಲ್ಲ ಹೆಂಗೆ ಅಂತ ಹೇಳಿದ್ರೆ ನೀವು DNA ಮಾಡ್ಲೇಬೇಕು ಕಂಪಲ್ಸರಿ. ಸೊ 3 months ಏಜ್ ಆಗ್ತಿದ್ದಂಗೆ DNA ಮಾಡ್ಕೊಂಡ್ರೆ ತುಂಬಾನೇ ಒಳ್ಳೇದು. ಅಂಡ್ DNA ಮಾಡ್ಕೊಂಡ್ ಮೇಲೆ ನಿಮ್ಗೆ ಮೇಲ್ ಫಿಮೇಲ್ ಅಂತ ಎಕ್ಸಾಕ್ಟ್ ಆಗಿ ಐಡೆಂಟಿಫೈ ಮಾಡ್ಬೋದು. ಸೊ ಇಲ್ಲಾಂದ್ರೆ ಅದು ಅಷ್ಟು ಪರ್ಫೆಕ್ಟ್ ಆಗಿ ನಾವು ಹೇಳಕ್ ಆಗೋದಿಲ್ಲ ಹಾಗೆ. ಸೊ ಇದರಲ್ಲೇ ಸಾಕಷ್ಟು ವೆರೈಟೀಸ್ ಬರುತ್ತೆ. ಯೆಲ್ಲೋ ಸೈಡ್ ಕನ್ಯೂರ್ ಅಂತ ಬರುತ್ತೆ, ಗ್ರೀನ್ ಚಿಕ್ ಅಂತ ಬರುತ್ತೆ, ಪೈನಾಪಲ್ ಅಂತ ಬರುತ್ತೆ, ಯೆಲ್ಲೋ ಸೈಡ್ ಅಂತ ಬರುತ್ತೆ. ಅದರಲ್ಲೂ ತುಂಬಾನೇ ಇದು ಹೈಪರೈಟ್ ಫ್ಯಾಕ್ಟ್ರು, ಕೆಲವೊಂದು ನಾರ್ಮಲ್ ಬರುತ್ತೆ. ಸೊ ಡಿಪೆಂಡ್ಸ್ ಆನ್ ದಟ್ ಪ್ರೈಸಸ್ ಎಲ್ಲಾನು ವೇರಿ ಆಗ್ತಾ ಹೋಗ್ತಾ ಇರುತ್ತೆ ಹಾಗೆ. ಸೊ ಅಂಡ್ ಇದೆಲ್ಲಾನು ತುಂಬಾ ಟೇಮ್ ಬರ್ಡ್, ತುಂಬಾ ಫ್ರೆಂಡ್ಲಿ ಆಗಿರುತ್ತೆ. ಇದು 25 ವರ್ಷ ಬದುಕುತ್ತೆ. ಸೊ ಆ ರೀತಿ ಬರ್ಡ್ಸು. ಡಯಟ್ ಅಂತ ಬಂದಾಗ ಫ್ರೂಟ್ಸು, ವೆಜಿಟೇಬಲ್ಸು ಎಲ್ಲ ನಾವು ಲಾಸ್ಟ್ ಅಲ್ಲಿ ತೋರ್ಸೋಣ ಎಲ್ಲರಿಗೂ. ಸೊ ಪ್ರತಿಯೊಂದು ಫುಡ್ ಕೂಡ ಅದು ತಿನ್ನುತ್ತೆ. ಇದ್ಯಾ ವೆರೈಟಿ ಬರ್ಡ್ ಸರ್? ಸೊ ಇದನ್ನ ನಾವು ಸನ್ಕಾನಸ್ ಅಂತ ಕರಿತೀವಿ. ಸೊ ಸನ್ಕಾನಸ್ ಬಂದು ಈ ನಡುವೆ ಅಂತೂ ಸಿಕ್ಕಾಪಟ್ಟೆ ಫೇಮಸ್ ಆಗ್ಬಿಟ್ಟಿದೆ ಬರ್ಡ್ಸ್ ಎಲ್ಲ ಕಡೆನೂ. ಸೊ ಸನ್ಕಾನೂರ್ ಏನಪ್ಪಾ ಅಂತಂದ್ರೆ ಸ್ವಲ್ಪ ಸಾಫ್ಟ್ ನೇಚರ್ ಅಲ್ಲಿ ಕಂಪೇರ್ ಟು ಸ್ಮಾಲ್ ಕನ್ಯೂರ್. ಸ್ಮಾಲ್ ಕನ್ಯೂರ್ ಬೆಸ್ಟ್ ಅಂತ ನಾನು ಅವಾಗಲೇ ಏನೇ ಹೇಳಿದೆ ನಿಮಗೆ. ಅದು ಸ್ವಲ್ಪ ತರಲೆ ಜಾಸ್ತಿ, ಅಂದ್ರೆ ಬೈಟಿಂಗ್ ಟೆಂಡೆನ್ಸಿ ಸ್ವಲ್ಪ ಜಾಸ್ತಿ ಅದ್ರದ್ದು. ಈಗ ನಾಯಿ ಮರಿಗಳಲ್ಲಿ ಮಕ್ಕಳಲ್ಲಿ ಒಂದು ಬೈಟಿಂಗ್ ಟೆಂಡೆನ್ಸಿ ಇರುತ್ತೆ. ಏನಂತ ಹೇಳಿದ್ರೆ ನವೆ ಆಗ್ತಿರುತ್ತೆ ಕಲ್ಗಳು. ಸೊ ಅವಾಗ ಅದನ್ನ ಏನಾದ್ರೂ ಒಂದು ಕಡಿಬೇಕು ಮಾಡಬೇಕು ಅನ್ನೋದು ತುಂಬಾ ಚಿಕ್ಕ ಮರಿಗಳಲ್ಲಿ ಕಾಮನ್ ಆಗಿದ್ದೇ ಇರುತ್ತೆ. ಸೊ ಇದರಲ್ಲಿ ಆ ಬೈಟಿಂಗ್ ಟೆಂಡೆನ್ಸಿ ಅನ್ನೋದು ಸ್ವಲ್ಪ ಕಡಿಮೆ ಕಂಪೇರ್ ಟು ಎನಿ ಅದರ್ ಬರ್ಡ್ಸ್. ಆಮೇಲೆ ಇದು ಸ್ವಲ್ಪ ನೇಚರ್ ಸ್ವಲ್ಪ ಸಾಫ್ಟ್ ಬರ್ಡ್ ಇದೆ.
ಅಂಡ್ ಇನ್ನೊಂದು ಇಂಟ್ರೆಸ್ಟಿಂಗ್ ಪಾರ್ಟ್ ಏನಪ್ಪಾ ಅಂತಂದ್ರೆ, ಇವಾಗ ನೀವೇನ್ ನೋಡ್ತಿದ್ರ ಬರ್ಡ್ ಇದು, ಹ್ಮ್. ಈ ಬರ್ಡ್ ಏನ್ ಕಲರ್ ಕಾಣಿಸ್ತದೆ, ಈ ಕಲರ್ ಬಂದು ಎಂಡ್ ಆಫ್ ಒಂದು 1.5 year ಆಗುವಷ್ಟರಲ್ಲಿ ಕಂಪ್ಲೀಟ್ ಕಲರ್ ಬದಲಾವಣೆ ಆಗ್ಬಿಡುತ್ತೆ ಈ ಬರ್ಡ್ ಅಲ್ಲಿ. ಈ ಗ್ರೀನ್ ಏನ್ ಕಾಣಿಸ್ತದೆ ಕಂಪ್ಲೀಟ್ ಎಲ್ಲೋ ಆಗಿ ಟರ್ನ್ ಆಗ್ಬಿಡುತ್ತೆ. ಸೊ ಎಲ್ಲಿವರೆಗೆ ಎಲ್ಲೋ ಆಗುತ್ತೆ, ಎಲ್ಲಿವರೆಗೆ ಎಲ್ಲೋ ಆಗಲ್ಲ, ಅದು ಬರ್ಡ್ ಆದ್ಮೇಲೆ ನಿಮ್ಗೆ ಗೊತ್ತಾಗೋದು. ಆದ್ರೆ ಕಂಪ್ಲೀಟ್ ಆಗಿ ಟೆಂಪ್ರರಿ ಫೆದರ್ಸ್ ಎಲ್ಲ ಉದ್ರಬಿಟ್ಟು ಒಂದು ಪರ್ಮನೆಂಟ್ ಫೆದರ್ಸ್ ಅಂತ ಬರುತ್ತೆ. ಅದು ಯಾವಾಗ ಅಂದ್ರೆ ಈ ಬರ್ಡ್ಗೆ 1.5 ವರ್ಷ ಆದಾಗ, ಸರಿನಾ. ಅಂಡ್ ಇದ್ರ ಲೈಫ್ ಸ್ಪಾನ್ ಬಂದು ಕೂಡ 20 ರಿಂದ 25 ವರ್ಷ ಬದುಕುತ್ತೆ. ಡಯಟ್ ಅಂತ ಬಂದಾಗ ಸ್ಮಾಲ್ ಕಾರ್ನರ್ ಸನ್ ಕಾರ್ನರ್ ಎಲ್ಲಾನು ಒಂದೇನೇ. ಸ್ಮಾಲ್ ಕಾರ್ನರ್ ಬಂದು ಸೈಜ್ ಚಿಕ್ಕದಿರುತ್ತೆ, ಸನ್ ಕಾರ್ನರ್ ಬಂದು ಲಾರ್ಜ್ ಕಾರ್ನರ್ ಅಂತ ಕರಿತೀವಿ, ಸೈಜ್ ದೊಡ್ಡದಿರುತ್ತೆ. ಒಂದು ಇದ್ರ ಬಗ್ಗೆ ನೀವು ಕಾಷನ್ ತಗೊಬೇಕಾಗಿರೋದು ಏನು, ತಗೊಳಕ್ಕಿಂತ ಮುಂಚೆ ಅಂತಂದ್ರೆ ಸ್ವಲ್ಪ ನಾಯ್ಸಿ ಇದು ಬರ್ಡ್ ಅದು. ಸೊ ನೀವು ಅಪಾರ್ಟ್ಮೆಂಟ್ ಅಲ್ಲಿ ಏನಾದ್ರು ಇದ್ದೀರಾ ಅಂತಂದಾಗ ಅಲ್ಲಿಗೆಲ್ಲ ಈ ಬರ್ಡ್ ಸೂಟ್ ಆಗೋದಿಲ್ಲ ನಿಮ್ಗೆ. ಸೊ ನೀವು ಇಂಡಿವಿಜುವಲ್ ಮನೇಲಿ ಇದ್ದೀರಾ ಅಂತಂದ್ರೆ ಓಕೆ, ನೋ ಪ್ರಾಬ್ಲಮ್, ಸಾಕ್ಬೋದು ಆರಾಮಾಗಿ. ತುಂಬಾ ಕಲರ್ಫುಲ್ ಆಗಿರೋ ಬರ್ಡು. ಒಂದೇ ಏನಂದ್ರೆ ನಾಯ್ಸ್ ಜಾಸ್ತಿ ಇರುತ್ತೆ ಅಂಡ್ ಮಿಮಿಕ್ ಮಾಡೋ ಎಬಿಲಿಟಿ ಇರುತ್ತೆ ಇದಕ್ಕೆ. ಅಂದ್ರೆ ಮಾತಾಡಲ್ಲ, ಇದು ಮಿಮಿಕ್ ಮಾಡೋ ಎಬಿಲಿಟಿ ಇರುತ್ತೆ. ಯಾವುದೋ ಒಂದು ಕೆಲವೊಂದು ವರ್ಡ್ಸ್ಗೆ ಬಂದು ಮಿಮಿಕ್ ಕೂಡ ಮಾಡುತ್ತಿದೆ, ಸರಿನಾ. ಸೊ ಅದನ್ನ ನಾವು ಸನ್ ಕಾರ್ನರ್ ಅಂತ ಕರಿತೀವಿ. ಓಕೆ, ಇದು ಮೈನ್ ಆಗಿ ಕಾಕ್ಟೈಲ್ ಬರ್ಡ್ ಅಂತ ಕರಿತೀವಿ. ಸೊ ಏನಕ್ಕೆ ಮೈನ್ ಆಗಿ ಅಂತ ಹೇಳ್ತೀನಿ ಅಂತಂದ್ರೆ, ಸ್ಟಾರ್ಟಿಂಗ್ ಬಿಗಿನರ್ಸ್ ಅಂತ ಏನಿದ್ದಾರೆ ಅವರೆಲ್ಲಾನು ಜಾಸ್ತಿ ಪ್ರಿಫರ್ ಮಾಡೋದು ಇದೆ ಬರ್ಡ್ ನ, ಜಾಸ್ತಿ ಕಾಕ್ಟೈಲ್ ಬರ್ಡ್ ನ. ಬಟ್ ಒಂದ್ ಏನಪ್ಪಾ ಅಂತಂದ್ರೆ, ಈ ಬರ್ಡ್ಗೆ ಬಂದು ಇಮ್ಯುನಿಟಿ ಸ್ವಲ್ಪ ಕಡಿಮೆ, ಲೋ ಇರುತ್ತೆ ಕಂಪೇರ್ ಟು ಎನಿ ಅದರ್ ಬರ್ಡ್ಸ್. ಸೊ ಅಷ್ಟು ಆಕ್ಟಿವ್ ಆಗಿರೋದಿಲ್ಲ. ಇದೆಲ್ಲ ಆಕ್ಟಿವ್ನೆಸ್ ಬರ್ಬೇಕಂದ್ರೆ 7-8 months ಆಗ್ಬೇಕು. ಅಲ್ಲಿವರೆಗೂ ನೀವು ತುಂಬಾ ಚೆನ್ನಾಗಿ ನೋಡ್ಕೊಂಡಾಗ ಅಷ್ಟೇನೆ ತುಂಬಾ ಆಕ್ಟಿವ್ ಆಗಿ ಸಿಂಗ್ ಮಾಡೋದು ಅವೆಲ್ಲ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ಬಟ್ ಏನಂದ್ರೆ 7-8 months ಆಗೋರ್ಗು ತುಂಬಾ ಹುಷಾರಾಗಿ ನೋಡ್ಕೋಬೇಕು ಈ ಬರ್ಡ್ ನ ಮಾತ್ರ. ಸೊ ಹಾಗಾಗಿ ಬಿಗಿನರ್ಸ್ ಅಂತ ಬಂದಾಗ, ಫಸ್ಟ್ ಟೈಮ್ ಯಾರಾದ್ರೂ ಬರ್ಡ್ ನ ನೀವು ತಗೊಂತಿದ್ದೀರಾ, ಸಾಕ್ತಿದ್ದೀರಾ ಅಂತಂದಾಗ ಎಷ್ಟೋ ಜನ ಅನ್ಕೊಂಡ್ಬಿಟ್ಟಿರ್ತಾರೆ ಕಾಕ್ಟೈಲ್ ಇಸ್ ದ ಬೆಸ್ಟ್ ಪೆಟ್ ಅಂತ ಹೇಳಿ. ಇಲ್ಲ, ಖಂಡಿತ ಇಲ್ಲ. ಸ್ಮಾಲ್ ಕಾರ್ನರ್ಸ್ ಇಂದ ಶುರು ಮಾಡಿದ್ರೆ ತುಂಬಾನೇ ಒಳ್ಳೇದು, ತುಂಬಾನೇ ಉತ್ತಮ. ಸೊ ಬಿಗಿನರ್ಸ್ ಗೆ ಕಾಕ್ಟೈಲ್ ಬೆಸ್ಟ್ ಅಂತೀರಾ? ಬೇಡ, ಅದೇ ಹೇಳ್ತಾ ಇರೋದು. ಬಿಗಿನರ್ಸ್ ಗೆ ಎಷ್ಟೋ ಜನ ಅನ್ಕೊಂಡಿದ್ದಾರೆ ಅಷ್ಟೇನೆ ಕಾಕ್ಟೈಲ್ ಚೆನ್ನಾಗಿರುತ್ತೆ ಅಂತ ಹೇಳಿ. ಬಟ್ ಇಲ್ಲ, ಬಿಗಿನರ್ಸ್ ಗೆ ಕಾಕ್ಟೈಲ್ ಗಿಂತನೂ ಅಷ್ಟೇನೆ ಸ್ಮಾಲ್ ಕಾರ್ನರ್ ಬಂದು ದಿ ಬೆಸ್ಟ್ ಅಂತ ಹೇಳ್ಬೋದು. ಇದು ಒಂದು 7 to 8 years ಇರುತ್ತೆ. ಆಸ್ ಪರ್ ಗೂಗಲ್ ಪ್ರಕಾರ 15 years ಅಂತ ಹೇಳ್ತೀವಿ, ಬಟ್ ನಮ್ ಕ್ಯಾಪ್ಟಿವಿಟಿನಲ್ಲಿ ಒಂದು 7 to 8 years ಇರುತ್ತೆ. ಸೊ ಆ ರೀತಿ. ಬಟ್ ಈ ಬರ್ಡ್ಸ್ ಆದ್ರೆ ತುಂಬಾ ರಫ್ ಬರ್ಡ್ಸ್ ಇದು. ಈವನ್ ಚಳಿಗಾಲದಲ್ಲೂ ಕೂಡ ಸ್ನಾನ ಮಾಡುವಂತ ಕೆಪಬಿಲಿಟಿ ಇರುತ್ತೆ ಈ ಬರ್ಡ್ಸ್ಗೆ. ಈ ಬರ್ಡ್ಸ್ ಚೆನ್ನಾಗಿದೆ. ಯಾವಾಗ ಚೆನ್ನಾಗಿದೆ ಅಂತಂದ್ರೆ, ಇದಕ್ಕೆ 7 to 8 months ಆಗ್ಬೇಕು. ಅಲ್ಲಿವರೆಗೂ ನೀವು ತುಂಬಾ ಹುಷಾರಾಗಿ ಕೇರ್ಫುಲ್ ಆಗಿ ನೋಡ್ಕೋತೀರಾ, ಅಷ್ಟು ಜವಾಬ್ದಾರಿಯಾಗಿ ತಗೊಂತೀರಾ ಅಂತಂದ್ರೆ ಕಾಕ್ಟೈಲ್ಗೆ ಹೋಗ್ಬೋದು, ಏನು ಸಮಸ್ಯೆ ಇಲ್ಲ. ಇಲ್ಲ ನಾವು ಅಷ್ಟೊಂದು ನೋಡ್ಕೊಳ್ಳಲ್ಲ ಸರ್ ಹಂಗೆ ಹಿಂಗೆ ಅಂತ ಹೇಳಿದ್ರೆ ಈ ಬರ್ಡ್ ಬೆಸ್ಟ್. ಸೊ ಬಿಗಿನರ್ಸ್ ಗೆ ಯಾವ ಬರ್ಡ್ ಬೆಸ್ಟ್ ಅಂತೀರಾ? ಸ್ಮಾಲ್ ಕಾರ್ನರ್ ಇಂದ ಶುರು ಮಾಡಿದ್ರೆ ತುಂಬಾನೇ ಒಳ್ಳೇದು. ಸೊ ಬಿಗಿನರ್ಸ್ ಮಾಡೋ ಮಿಸ್ಟೇಕ್ಸ್ ಏನು ಸರ್? ಬಿಗಿನರ್ಸ್ ಅದನ್ನೇ ನಾನು ಹೇಳ್ತಿದ್ದೀನಲ್ಲ, ಇವಾಗ ಒಂದು ಬರ್ಡ್ ಸೆಲೆಕ್ಷನ್ ಅಲ್ಲಿ ತುಂಬಾನೇ ಹುಷಾರಾಗಿರ್ಬೇಕು. ಇನ್ನೊಂದು ಸಮಸ್ಯೆ ಏನಂದ್ರೆ, ನಮ್ದು ಹೆಲ್ಪ್ ಲೈನ್ ನಂಬರ್ ಅಂತ ಇದೆ, ನೀವು ಕಾಲ್ ಮಾಡಿದ್ರಲ್ಲ ನಾನೇ, ಅದು ಬಂದು ಹೆಲ್ಪ್ ಲೈನ್ ನಂಬರ್. ಅದು ಮಧ್ಯರಾತ್ರಿ 1 ಗಂಟೆವರೆಗೂ ಓಪನ್ ಇರುತ್ತೆ ನಂಬರ್. ಈ ನಂಬರ್ಗೆ ಬರುವಂತ ಮೇಜರ್ ಕಂಪ್ಲೇಂಟ್ಸ್ ಏನು ಅಂತ ಹೇಳಿದ್ರೆ, ತಗೊಂಡ್ಬಿಡ್ತಾರೆ. ತಗೊಂಡಾಗ ಏನಂದ್ರೆ ಅವ್ರಿಗೆ ಖುಷಿ ಜಾಸ್ತಿ, ಸ್ವಲ್ಪ ತುಂಬಾ ಎಕ್ಸೈಟ್ಮೆಂಟ್ ಜಾಸ್ತಿ. ಅವ್ರು ಅರ್ಥ ಮಾಡ್ಕೊಳ್ಳಲ್ಲ ಇದು ಟಾಯ್ ಅಲ್ಲ, ಇದು ಒಂದು ಪ್ರಾಡಕ್ಟ್ ಅಲ್ಲ, ಇದು ಬರ್ಡ್ ಅಂತ ಅರ್ಥನೇ ಮಾಡ್ಕೊಳ್ಳಲ್ಲ. ಅವ್ರು ತಗೊಂಡಿದ್ದ ದಿನಾನೇ ಅವ್ರ ಎಕ್ಸ್ಪೆಕ್ಟೇಷನ್ ಶುರು ಆಗ್ಬಿಡುತ್ತೆ. ತಗೊಂಡಿದ್ದ ದಿನಾನೇ ಎಲ್ಲಾನು ಸ್ಟಾರ್ಟ್ ಮಾಡ್ಬಿಡ್ಬೇಕು, ಇದು ಕರೆದ ತಕ್ಷಣ ಓಡ್ ಬಂದ್ಬಿಡ್ಬೇಕು, ನಮ್ಮ ಹತ್ರನೇ ಇದ್ಬಿಡ್ಬೇಕು. ಸೊ ಪ್ರತಿಯೊಂದು ತಗೊಂಡು ಆ ಎಕ್ಸ್ಪೆಕ್ಟೇಷನ್ ಇದೆಯಲ್ಲ, ಆ ಎಕ್ಸ್ಪೆಕ್ಟೇಷನ್ ಆ ಪಕ್ಷಿಗಳನ್ನ ಸಾಯಿಸೋದು. ಸೊ ಒಂದು 20-25 ವರ್ಷ ಪಕ್ಷಿ ಇದೆ ಅಂತಂದಾಗ ನೀವು ಆರಾಮಾಗಿ ಮನೆಗೆ ತಗೊಂಡು ಹೋದ್ಮೇಲೆ ಅದಕ್ಕೂ ಒಂದು ಸ್ಪೇಸ್ ಅಂತ ಕೊಡ್ಬೇಕು, ಬ್ರೀತಿಂಗ್ ಸ್ಪೇಸ್ ಅಂತ ಕೊಡ್ಬೇಕು. ಅದು ನಿಮ್ಮ ಮನೆಯವ್ರನ್ನ, ನಿಮ್ಮ ಮನೆ ವಾತಾವರಣನ ಪ್ರತಿಯೊಂದನ್ನು ಅರ್ಥ ಮಾಡ್ಕೋಬೇಕು. ಜೊತೆಲಿ ಊಟ ತಿನ್ನೋ ತರ ಆಗ್ಬೇಕು, ಊಟ ಚೆನ್ನಾಗಿ ಅದು ಕಂಫರ್ಟಬಲ್ ಆಗಿ ಮಾಡೋ ತರ ಆಗ್ಬೇಕು. ಆಮೇಲೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಸೊ ಅಲ್ಲಿವರೆಗೂ ಹುಷಾರಾಗಿ ನೋಡ್ಕೋಬೇಕು. ಅಂಡ್ ಸಪ್ಲಿಮೆಂಟ್ ಸಪೋರ್ಟಲ್ಲಿ ಇರಬೇಕು ಬರ್ಡ್ಸ್ ಎಲ್ಲಾನು. ಮೆಡಿಕೇಶನ್ ಲೆವೆಲ್ಗೆ ಯಾವ್ದಾದ್ರು ಒಂದು ಬರ್ಡ್ ಹೋಯ್ತು ಅಂದ್ರೆ ಉಳ್ಕೊಳ್ಳೋ ತುಂಬಾನೇ ಕಷ್ಟ. ಅದ್ರ ಬಗ್ಗೆ ಮಾತಾಡೋಣ ಮತ್ತೆ. ಓಕೆ, ಸೊ ನೆಕ್ಸ್ಟ್ ಬರ್ಡ್ ತೋರಿಸ್ತಾ ಇರೋದು ಬಂದು ಲಾರ್ಕಿಡ್ಸ್ ಅಂತ ಕರಿತೀವಿ. ಲಾರ್ಕಿಡ್ಸ್ ಅಲ್ಲಿ ಬಂದು ತುಂಬಾ ಅಂದ್ರೆ ತುಂಬಾ ಕಲರ್ಫುಲ್ ಬರ್ಡ್ಸ್ ಆಕ್ಚುಲಿ ಇದು. ಅಂಡ್ ತುಂಬಾ ವೆರೈಟೀಸ್ ಇದೆ ಇದರಲ್ಲಿ. ಸೊ ಇದ್ರದ್ದು ಏನಪ್ಪ ಸ್ಪೆಷಾಲಿಟಿ ಅಂತಂದ್ರೆ, ಇದು ದಿನದ 70% ಭಾಗ ಬರೀ ಊಟ ಮಾಡೋದ್ರಲ್ಲೇ ಕಳೆಯುತ್ತೆ. ಸೊ ಆ ತರ ಬರ್ಡ್ ಇದು ಕಂಪ್ಲೀಟ್ ಆಗಿ. ಅಂಡ್ ಇದಕ್ಕೆ ಏನಂತ ಹೇಳಿದ್ರೆ, ನೆಕ್ಟರ್ ಅಂದ್ರೆ ಲಿಕ್ವಿಡ್ ಫುಡ್ ಬಂದು ನಿಮ್ಗೆ ಜಾಸ್ತಿ ಕನ್ಸ್ಯೂಮ್ ಮಾಡುವಂಥದ್ದು. ಈಗ ಫ್ರೂಟ್ ಜ್ಯೂಸಸ್ ಇರ್ಬೋದು, ಸೊ ಆ ತರ, ಇಲ್ಲಾಂದ್ರೆ ವಾಟರಿ ಫ್ರೂಟ್ಸ್ ಇರ್ಬೋದು. ಸೊ ಆ ರೀತಿಯಾದ ಫ್ರೂಟ್ಸ್ ನ ಇದು ಕನ್ಸ್ಯೂಮ್ ಮಾಡುತ್ತೆ. ಸೀಡ್ಸ್ ಗಿಂತ ಜಾಸ್ತಿ ಇದು ಫ್ರೂಟ್ಸ್ನೇ ತಿನ್ನುವಂಥದ್ದು ಇದು. ಸೊ ಸೀಡ್ಸ್ನು ಅಷ್ಟೇನೆ ಅದು ತಿನ್ನೋದಿಲ್ಲ ಯೂಶಲ್ ಆಗಿ. ಸೊ ಆ ರೀತಿ ಡಯಟ್ ಇರ್ತಿದ್ರು. ಸೊ ಡಯಟ್ ಅಂತ ಬಂದಾಗ ಸ್ವಲ್ಪ ಎಕ್ಸ್ಪೆನ್ಸಿವ್. ಅಂಡ್ ಮೇಂಟೆನೆನ್ಸ್ ಅಂತ ಬಂದಾಗ ಕ್ಲೀನ್ಲಿನೆಸ್ ಅನ್ನೋದು ಒಂದು ಸ್ವಲ್ಪ ಕಡಿಮೆ ಈ ಬರ್ಡ್ ಅಲ್ಲಿ. ಅಂದ್ರೆ ಇದು ತಿನ್ನೋದೇ ಹಣ್ಣುಗಳಾಗಿರೋದ್ರಿಂದ ಅದು ಪೂಪ್ ಮಾಡಿದಾಗ ಸ್ವಲ್ಪ ಗಲೀಜ್ ಜಾಸ್ತಿ ಬರುತ್ತೆ ಹಾಗೆ. ಬಟ್ ಟ್ರೈನಿಂಗ್ ಅಲ್ಲಿ ಇರ್ಬೋದು, ಟೈಮ್ಡ್ ಆಗಿರ್ಬೋದು, ನೋಡ್ತಾ ಇರ್ಬೋದು ನೋಡಿ, ಎಕ್ಸಲೆಂಟ್ ಬರ್ಡ್ ಇದು. ಅಂಡ್ ಇನ್ನೊಂದು ಹೇಳ್ತೀನಿ, ಮಾರ್ಕೆಟ್ ಅಲ್ಲಿ ಒಂದು ಮಿತ್ ಇದೆ, ಏನಪ್ಪಾ ಅಂತಂದ್ರೆ ಸ್ಟೆಪ್ ಅಪ್ ಟ್ರೈನಿಂಗ್ ಆಗಿದೆ ನಮ್ಮ ಬರ್ಡ್ಗೆ ಅಂತ ಮಾರ್ಕೆಟಿಂಗ್ ಮಾಡ್ತಾರೆ ತುಂಬಾ ಜನ. ದಯವಿಟ್ಟು ಅದ್ರಲ್ಲಿ ಮೋಸ ಹೋಗ್ಬೇಡಿ. ಏನಕ್ಕಂದ್ರೆ ಬರ್ಡ್ಸು, ನಮ್ಮಲ್ಲಿರುವಂತ ಬರ್ಡ್ಸ್ಗೆ ನಾವು ಯಾವುದೇ ಬರ್ಡ್ಸ್ಗೂ ಕೂಡ ನಾವು ಟ್ರೈನಿಂಗ್ ಮಾಡಲ್ಲ. ಏನಕ್ಕೆ ಅಂದ್ರೆ ಸ್ಟೆಪ್ ಅಪ್ ಅನ್ನೋದು ನ್ಯಾಚುರಲ್. ಅದು ಯಾವುದೇ ಬರ್ಡ್ ನೀವು ಈ ಒಂದು ಸ್ಟೇಜ್ ಅಲ್ಲಿ ಬೆಳಿಟ್ಟಾಗ ಅದು ಆಟೋಮೆಟಿಕ್ ಆಗಿ ಅಪ್ ಮಾಡುತ್ತೆ. ಅದನ್ನೇ ಸ್ಟೆಪ್ ಅಪ್ ಅಂತ ಕರೀತಾರೆ ಅಷ್ಟೇನೆ ಅವರು. ಬರ್ಡ್ಗೆ ಏನ್ ಗೊತ್ತು, ನಾವು ಸ್ಟೆಪ್ ಅಪ್ ಅಂತ ಹೇಳ್ತೀವೋ, ಹತ್ತು ಅಂತ ಹೇಳ್ತೀವೋ, ಇಳಿ ಅಂತ ಹೇಳ್ತೀವಿ, ಏನ್ ಗೊತ್ತದ, ಏನು ಅರ್ಥ ಆಗೋದಿಲ್ಲ ಅದಕ್ಕೆ. ಕರೆಕ್ಟ್ ಅಲ್ವಾ? ಸೊ 100% ಟೇಮ್ ಬರ್ಡ್ ಆಗಿರ್ಬೇಕು. ಅದೊಂದೇನೆ ನಿಮ್ಗೆ ಮ್ಯಾಂಡೇಟರಿ ಆಗಿ ನೀವು ರೂಲ್ಸ್ ನೀವು ಫಾಲೋ ಮಾಡ್ಬೇಕಾಗತ್ತೆ.
100% ಟೈಮ್ ಬರ್ಡ್ ಅಂದ್ರೆ ಏನು? ನೀವೀಗ ಸ್ಟ್ರೇಂಜರ್, ನೀವು ಬರ್ತೀರಾ ಇಲ್ಲಿಗೆ, ಬಂದು ಬರ್ಡ್ನ ಇಟ್ಕೊಂತೀರಾ. ಇಟ್ಕೊಂಡಾಗ ಬರ್ಡ್ನ ನೀವು ಯಾವುದೇ ರೀತಿ ಹ್ಯಾಂಡಲ್ ಮಾಡಿದ್ರು ಕೂಡ ಅದು ನಿಮಗೆ ಕಚ್ಚಬಾರ್ದು. ಸೊ ಅದು 100% ಟೈಮ್ ಬರ್ಡ್ ಅಂತ ಕರಿತೀವಿ. ಈ ಲೆವೆಲಲ್ಲಿ ಬರ್ಡ್ ಇತ್ತು ಅಂತಂದ್ರೆ ಇದು ಯಾವ ಲೆವೆಲ್ಗೆ ಬೇಕಾದ್ರೂ ಟ್ರೈನ್ ಆಗುತ್ತೆ ನೆಕ್ಸ್ಟ್. ಓಕೆನಾ? ಸೊ ಈ ರೀತಿ ಬರ್ಡ್ನ ನೀವು ತಗೋಬೇಕಾದ್ರೆ ನೋಡ್ಕೋಬೇಕಾದ್ರೆ ಅಂಶಗಳಿವೆ. ಸರಿ, ಪಾರಿವಾಳ ಬಗ್ಗೆ ಹೇಳ್ತೀರಾ? ನೋಡಿ, ಇದು ಏನ್ ಮಾಡಿದ್ದಾರೆ, ಇದೆಲ್ಲ ನಾವು ಸೇಲ್ ಮಾಡಲ್ಲ ಪಾರಿವಾಳ ಎಲ್ಲ ನಾವು. ಬಟ್ ಏನ್ ಮಾಡಿದ್ದಾರೆ ಅಂತಂದ್ರೆ ಮೂಳೆ ಮುರಿದಾಕ್ಬಿಟ್ಟಿದ್ದಾರೆ. ಈ ಯಾರೋ ಮಕ್ಕಳು ರೋಡಲ್ಲಿ ಇಟ್ಕೊಂಡು ತುಂಬಾ ಹಿಂಸೆ ಕೊಟ್ಟಿದ್ದಕ್ಕೆ ರೆಕ್ಕೆ ಎಲ್ಲ ಕಟ್ ಮಾಡಿ ವಿಚಿತ್ರವಾಗಿ ನೋಡ್ತಾ ಇರ್ಬೋದು. ಎಷ್ಟು ಗಾಬರಿ ಆಗ್ತಿದೆ ಬರ್ಡ್ ಅಂತಂದ್ರೆ ಅಷ್ಟು ಗಾಬರಿ ಆಗಿದೆ. ರೆಕ್ಕೆ ಎಲ್ಲ ಕಟ್ ಮಾಡಿ ವಿಚಿತ್ರವಾಗಿ ಕಟ್ ಮಾಡಿ ಅದನ್ನು ಏನೋ ಟೈಮ್ ಮಾಡಕ್ ಹೋಗಿನೋ ಇಲ್ಲ ಏನೋ ಮಾಡಕ್ ಹೋಗಿನೋ ತುಂಬಾ ತುಂಬಾ ವಿಚಿತ್ರ ಮಾಡ್ಬಿಟ್ಟಿದ್ದಾರೆ. ಸೊ ಒಬ್ರು ಕಸ್ಟಮರ್ ಫೋನ್ ಮಾಡಿದ್ರು, ನಮಗೆ ಈ ತರ ಸಮಸ್ಯೆ ಆಗೋಗಿದೆ ಸರ್ ಅಂತ ಹೇಳಿ. ಸರಿ ತಗೊಂಡ್ ಬಿಡಿ ಅಂತ ಹೇಳಿದ್ವಿ. ಈಗ ಇದನ್ನ ನಾವು ರಿಹ್ಯಾಬಿಲಿಟೇಷನ್ ಲೆಕ್ಕಾಚಾರದಲ್ಲಿ ರೆಡಿ ಮಾಡ್ತಾ ಇದೀವಿ. ಬಟ್ ರೆಕ್ಕೆ ಕಟ್ಟಾಗಿರೋದೆಲ್ಲ ರೆಡಿ ಮಾಡಕ್ ಆಗೋದಿಲ್ಲ. ಆದ್ರೂ ಕೂಡ ಮ್ಯಾಕ್ಸಿಮಮ್ ನಾವು ಟ್ರೈ ಮಾಡಿ ರೆಡಿ ಮಾಡ್ತೀವಿ. ಇವಾಗ ಸ್ವಲ್ಪ ಓಡಾಡ್ಕೊಂಡು ಆರಾಮಾಗಿದೆ ನಮ್ಮಲ್ಲಿ. ಸೊ ನೋಡಿ, ನೀವು ಬಂದ ತಕ್ಷಣ ಕೇಳಿದ್ರಿ ಇದನ್ನ ಇದ್ರ ಬಗ್ಗೆ. ಸೊ ಹಾಗೆ ಆರಾಮಾಗಿ ಓಡಾಡ್ಕೊಂಡಿದೆ. ದಯವಿಟ್ಟು ಅಷ್ಟೇ ನಾನು ಹೇಳೋದು ಇಷ್ಟೇ, ನನಗೆ ಯಾರಿಗೇ ಆಗ್ಲಿ ಜೀವ ಅಂದ್ರೆ ಒಂದು ಜೀವದ ಲೆಕ್ಕಾಚಾರನೇ. ಅದಕ್ಕೆ ಹಿಂಸೆ ಕೊಡೋದಾಗ್ಲಿ ಮಾಡೋದಾಗ್ಲಿ ತುಂಬಾ ಕ್ರೂರತನ ಅದು. ಸೊ ಹಂಗಾಗಿ ಆ ಥರ ಕೆಲಸ ಮಾಡಕ್ ಹೋಗ್ಬೇಡಿ. ಅಕಸ್ಮಾತ್ ನಿಮ್ಗೆ ಏನಾದ್ರು ಈ ರೀತಿಯಾದ ಸಮಸ್ಯೆ ಯಾರಾದ್ರೂ ಮಾಡ್ತಿದ್ರೆ ಅಂದ್ರೆ ನೀವು ಪಟ್ಸ್ವಾಟ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ನಾವು ರೆಸ್ಕ್ಯೂ ಮಾಡ್ತೀವಿ. ಥ್ಯಾಂಕ್ ಯು. ಇದ್ಯಾ ಕಲರ್ಫುಲ್ ಪಕ್ಷಿ ಬ್ರೋ? ಇದನ್ನ ಆಫ್ರಿಕನ್ ಲವ್ ಬರ್ಡ್ಸ್ ಅಂತ ಕರಿತೀವಿ. ಸೊ ಇದು ಫೇಮಸ್ ಆಗಿರೋದೇ ಇದರ ಒಂದು ಕಲರ್ಫುಲ್ ನೇಚರ್ಗೆ. ಸರಿನಾ? ತುಂಬಾ ಕಲರ್ಫುಲ್ ಆಗಿರುತ್ತೆ ಬರ್ಡ್ಸ್ ಇದು. ಬಟ್ ಈ ಬರ್ಡ್ಸ್ ಏನಪ್ಪಾ ಅಂದ್ರೆ ಸ್ವಲ್ಪ ಸ್ಟಬಾನ್ ನೇಚರ್ ಇದು. ಸೊ ಟೈಮ್ ಮಾಡ್ಬೇಕಂದಾಗ ತುಂಬಾನೇ ಕಷ್ಟ. ಟೈಮ್ ಮಾಡಿದ್ಮೇಲೆ ನೀವು ಸಾಕಷ್ಟು ಸಮಯ ಕೊಟ್ಟಾಗ ಅಷ್ಟೇ ಇದು ಪಕ್ಷಿಗಳು ಟೈಮ್ಡ್ ಆಗಿ ಉಳ್ಕೊಳ್ಳೋದು. ಇಲ್ಲ ಅಂತಂದ್ರೆ ಬೇಗನೆ ವೈಲ್ಡ್ ಆಗಿಬಿಡ್ತದೆ. ಸರಿನಾ? ಸೊ ಈ ಪಕ್ಷಿಗಳನ್ನ ಯಾರು ತಗೊಂತಿದ್ದೀರಾ ಅಂತಂದ್ರೆ ನೀವು ಸಾಕಷ್ಟು ಸಮಯ ಅದಕ್ಕೆ ಕೊಡೋಕ್ಕಾಗುತ್ತಾ ಅನ್ನೋದನ್ನ ನೋಡ್ಕೋಬೇಕು ಮೇಯ್ನು. ಆಗಿದ್ದಾಗ ಮಾತ್ರ ನೀವು ಪಕ್ಷಿಗಳನ್ನ ತಗೋಬೇಕು. ಇದ್ಯಾ ಬರ್ಡ್ ಬ್ರೋ? ವೆರೈಟಿ ಆಗಿದೆ. ಸೊ ಇದನ್ನೇ ನಾವು ಕಾಕ್ಟೇಲ್ ಅಂತ ಕರೆದಿದ್ದು. ಯೂಶಲಿ ಆಗ್ಲೇ ತೋರಿಸಿದ್ನಲ್ಲ ನಾವು ಫಸ್ಟ್ ಇದರಲ್ಲಿ, ಅದನ್ನು ಕೂಡ ಕಾಕ್ಟೇಲ್ ಅಂತಾನೆ ಕರಿತೀವಿ. ಎಲ್ಲ ಕಾಕ್ಟೇಲ್ ಅಲ್ಲಂತೂ ತುಂಬಾ ಮ್ಯೂಟೇಷನ್ಸ್ ಇದೆ. ಮ್ಯೂಟೇಷನ್ಸ್ ಅಂತಂದ್ರೆ ಕಲರ್ಗಳು ತುಂಬಾ ಬೇರೆ ಬೇರೆ ವಿಧದಲ್ಲಿ ಇದೆ. ಸರಿನಾ? ಸೊ ನಾನು ಹೇಳಿದ್ದೇನು ಅಂತ ಹೇಳಿದ್ರೆ, ಈ ತರ ಬರ್ಡ್ ಅಂದ್ರೆ ಈಗ ಬಂದಿದ್ದು ಸೆಲ್ಫ್ ಫೀಡಿಂಗ್ ಸ್ಟೇಜ್ ಅಲ್ಲಿ ಇದೆ. ಅಂದ್ರೆ ಇದಾಗದೆ ಊಟ ಮಾಡೋ ಸ್ಟೇಜ್ ಅಲ್ಲಿ ಇದೆ. ಸೊ ಈ ರೀತಿಯಾದ ಆಕ್ಟಿವ್ ಕಂಡೀಷನ್ ಇರುವಂತಹ ಬರ್ಡ್ ನ ತಗೊಂಡ್ರೆ ಸಮಸ್ಯೆ ಬರೋದಿಲ್ಲ. ಬಟ್ ನಾನು ಮೊದಲನೇ ಬರ್ಡ್ ತೋರಿಸಿದೆ ನೋಡಿ, ಅದು ಸಪೋರ್ಟ್ ಫೀಡಿಂಗ್ ಅಂತ ಕರಿತೀವಿ. ಅದನ್ನ ನಾವು ಅಗ್ಲಿ ಸ್ಟೇಜ್ ಅಂತ ಕೂಡ ಕರಿತೀವಿ. ಮಕ್ಕಳಲ್ಲೂ ಕೂಡ ಅಗ್ಲಿ ಸ್ಟೇಜ್ ಅಂತ, ನಮ್ಮಲ್ಲೂ ಕೂಡ ಅಗ್ಲಿ ಸ್ಟೇಜ್ ಅಂತ ಬರುತ್ತೆ, ನಾಯಿಗಳಲ್ಲೂ ಬರುತ್ತೆ. ಸೊ ಬರ್ಡ್ ತುಂಬಾ ಚೆನ್ನಾಗಾದ್ಮೇಲೆ ಯಾವ ರೀತಿ ಕಾಣಿಸುತ್ತೆ ಅನ್ನೋದಕ್ಕೆ ಈ ಬರ್ಡ್ ಒಂದು ಎಕ್ಸಾಂಪಲ್ ನಿಮ್ಗೆ, ಕಾಕ್ಟೇಲ್ ಬರ್ಡ್. ಓಕೆನಾ? ಸೊ ಲುಟಿನೋ ಕಾಕ್ಟೇಲು ತುಂಬಾನೇ ಫೇವ್ರೇಟ್ ಕಲರ್. ಆಕ್ಚುಲಿ ತುಂಬಾ ಜನಕ್ಕಿದು ಈ ಕಲರ್ಗೋಸ್ಕರ ಸಿಕ್ಕಾಪಟ್ಟೆ ಜನ ಕೇಳ್ತಿರ್ತಾರೆ. ಸ್ವಲ್ಪ ರೇರ್ ಅನ್ನೋದಕ್ಕಿಂತ ಸಿಗೋದೇ ಇಲ್ಲ ಕಲರ್ ಇದು. ಸೊ ಹಂಗೆ. ಸೊ ಕಾಕ್ಟೇಲ್ನ ರೈಸ್ ಮಾಡೋದು ಕಷ್ಟನೇ. ರೈಸ್ ಮಾಡಿದ್ಮೇಲೆ ಕಸ್ಟಮರ್ ಕೊಡೋ ಟೈಮಲ್ಲಿ ಈ ರೀತಿ ಕಂಡೀಷನ್ ಇದ್ದಾಗ ನೀವು ಕಸ್ಟಮರ್ ಇದನ್ನ ಆಫ್ ಮಾಡ್ಕೋಬಹುದು, ಆಗ ಸಮಸ್ಯೆನೇ ಬರೋದಿಲ್ಲ. ಸೊ ಆ ರೀತಿ ಕಾಕ್ಟೇಲ್ ಇದೆ ನಮ್ಮಲ್ಲಿ. ಬ್ರೋ, ನಿಮ್ ಪೆಟ್ ಫುಡ್ ರೇಂಜ್ ಬಗ್ಗೆ ತೋರಿಸ್ಕೊಡ್ತೀರಾ? ಸೊ ಪೆಟ್ ಫುಡ್ ಅಂತ ಅನ್ನೋದಕ್ಕಿಂತ ನಾವು ಇದನ್ನ ತುಂಬಾ ಸಿಂಪ್ಲಿಫೈ ಮಾಡ್ಕೊಂಡಿದೀವಿ ಅಂತ ನಾನು ಅವಾಗಲೇ ಹೇಳಿದೆ. ಏನಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಾವೇನಾದ್ರೂ ಒಂದು ಶುರು ಮಾಡಿದಾಗ ಅದ್ರ ಬಗ್ಗೆ ಸಾಕಷ್ಟು ಡೌಟ್ಸ್ ಇರುತ್ತೆ, ನಮ್ಗೆ ಕ್ವಶನ್ಸ್ ಇರುತ್ತೆ. ಓಕೆನಾ? ಅದನ್ನ ನಾವು ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಅದನ್ನೆಲ್ಲ ತಿಳ್ಕೊಂಡು ಅದನ್ನೆಲ್ಲ ಕಲ್ತ್ಕೊಂಡ್ ಬಂದ್ಬಿಟ್ಟಿದ್ದೀನಿ. ಇವಾಗ ನಾ ಯಾರಾದ್ರೂ ಒಬ್ರು ಪಕ್ಷಿಗಳನ್ನ ತಗೊಂಡ್ ಹೋಗ್ತಾರೆ ಅಂದ್ರೆ ಅವ್ರಿಗೆ ತುಂಬಾ ಸಿಂಪಲ್ ಆಗಿ ಇದನ್ನ ಮಾಡಿ ಸಾಕು, ನಿಮ್ಗೆ ಪಕ್ಷಿಗಳು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಆ ರೀತಿಯಾದ ಪ್ರಾಡಕ್ಟ್ಸ್ ಬಂದು ನಾವು ನಮ್ಮಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಿರುವಂಥದ್ದು. ನಾವು ಇಲ್ಲಿರುವಂತ ಯಾವುದೇ ಪ್ರಾಡಕ್ಟ್ ಆಗಲಿ ಬೇರೆಯವ್ರ ಹತ್ರ ತಗೊಂಡು ನಾವು ಮಾರಾಟ ಮಾಡ್ತಿಲ್ಲ. ಇದೆಲ್ಲ ನಮ್ದೇ ರಿಯೋಸ್ ಬ್ರ್ಯಾಂಡ್ ಅಂದ್ರೆ ನಮ್ದೇನೆ ಓನ್ ಸ್ವಂತ ಬ್ರ್ಯಾಂಡ್ ಇದು. ಸರಿನಾ? ಸೊ ಕನ್ನಡಿಗರು ಮಾಡಿರುವಂತ ಬ್ರ್ಯಾಂಡ್ ಇದು. ಓಕೆ. ಸೊ ಇದರಲ್ಲಿ ಬೇರೆ ರೀತಿಯಾದ ಫುಡ್ಸ್ ಬರುತ್ತೆ. ಪ್ರತಿಯೊಂದರ ಬಗ್ಗೆ ತೋರಿಸಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಸೊ ಇದು ದೊಡ್ಡ ಸೀಡ್ಸ್ ಅಂತ ಕರಿತೀವಿ. ಇದು ನಮಗೆ ಸನ್ ಕಾರ್ನ್ಯೂರ್ಗೆ, ಸ್ಮಾಲ್ ಕಾರ್ನ್ಯೂರ್ಗೆ, ಆಫ್ರಿಕನ್ ಗ್ರೇಗೆ ಅಲ್ಲಿವರೆಗೂ ಕೂಡ ಯೂಸ್ ಆಗುತ್ತೆ. ಇದು ದೊಡ್ಡ ಈಗ ನಾರ್ಮಲ್ ಆಗಿ ಏನ್ ಮಾಡ್ತಾರೆ, ಎಲ್ಲ ಕೆಲವೊಂದು ಶಾಪ್ಸ್ಗಳಲ್ಲಿ ಏನ್ ಮಾಡ್ತಾರೆ, ಎಲ್ಲಾ ಶಾಪ್ ಅಂತ ನಾನು ಹೇಳಲ್ಲ, ಕೆಲವೊಂದು ಶಾಪ್ಸ್ಗಳಲ್ಲಿ ಏನ್ ಮಾಡ್ತಾರೆ, ಕರೆಕ್ಟ್ ಆಗಿ ಗೈಡ್ ಮಾಡಲ್ಲ ಕಸ್ಟಮರ್ಸ್ಗೆ. ಒಂದು ನವಣೆ ಹಾಕ್ಬಿಡಿ, ಒಂದು ಸನ್ಫ್ಲವರ್ ಹಾಕ್ಬಿಡಿ ಸಾಕು ಅಂತ ಹೇಳ್ತಾರೆ. ಸೊ ಇದು ಕಾಮನ್ ಆಗಿ ಎಲ್ಲಾರ ಮೈಂಡಲ್ಲೂ ಬಂದ್ಬಿಟ್ಟಿದೆ. ಇಲ್ಲಿ ಕಸ್ಟಮರ್ ಪಾಪ ಎಷ್ಟೊಂದ್ಸಲಿ ಬಂದಾಗ್ಲೂ ಅವರೇ ನನಗೆ ಕೇಳ್ತಾರೆ, ಸರ್ ನವಣೆ ಹಾಕ್ಬಿಟ್ರೆ ಸಾಕಲ್ವಾ ಅಂತ. ಇಲ್ಲ, ಆ ಥರ ಮಾಡಬಾರ್ದು. ಸೀಡ್ ಮಿಕ್ಸ್ ಅಂತ ಬರುತ್ತೆ. ಬಿಕಾಸ್ ವೈಲ್ಡ್ ಅಲ್ಲಿ ಬರ್ಡ್ಸ್ ಇದ್ದಾಗ ಅದಕ್ಕೆ ನಾವು ಅದ್ರ ಡಯಟ್ ನ ನಾವು ಓನ್ಲಿ 40 to 50% ಅಷ್ಟೇ ಮ್ಯಾಚ್ ಮಾಡೋದಕ್ಕೆ ಸಾಧ್ಯ ನಾವಿಲ್ಲಿ. ಓಕೆನಾ? ಅದ್ರ ಕ್ಯಾಪ್ಟಿವಿಟಿ ಕಂಪೇರ್ ಮಾಡಿದ್ರೆ ನಾವು ಇಲ್ಲಿ ಅದಕ್ಕೆ ಮಾಡ್ತಿರೋದಂತೂ ಏನೂ ಇಲ್ಲ. ಸೊ ಹಾಗಾಗಿ ಅದಕ್ಕೆ ಆದಷ್ಟು ಹೆಲ್ತಿ ಆಗಿರುವಂಥ ಫುಡ್ನ ಕೊಡಬೇಕು ಅನ್ನೋದು ನಮ್ದೊಂದು ಮೋಟೋ ಇದೆ. ಹಾಗಾಗಿ ಇದು ನಾವು ದೊಡ್ಡ ಬರ್ಡ್ಸ್ಗೆ ಕೊಡ್ತೀವಿ. ಹಾಗೇನೇ ಈ ಪ್ರತಿಯೊಂದು ಬರ್ಡ್ಸ್ಗೂ ಅಷ್ಟೇನೆ ಬೇರೆ ರೀತಿಯಾದ ಫುಡ್ ಬರುತ್ತೆ. ಸೊ ಇದು ನಾವು ಕಾಕ್ಟೇಲ್ಗೆ ಅಂತ ಕರಿತೀವಿ. ಕಾಕ್ಟೇಲ್ಗೆ ಮತ್ತೆ ಆಫ್ರಿಕನ್ ಲವ್ ಬರ್ಡ್ಸ್ಗೆ ಅಂತ ಕರಿತೀವಿ. ಹಾಗೆ ಇದು ನಾವು ಬಜ್ಜೀಸ್ಗೆ ಅಂತ ಕರಿತೀವಿ. ನೋಡಿ, ನವಣೆನಲ್ಲೂ ಕೂಡ ಎಷ್ಟು ವೆರೈಟೀಸ್ ಇದೆ ಈ ರೀತಿ. ಸೊ ಮೈನ್ ಡಯಟ್ ಅಂತ ಬಂದಾಗ ಇದು ಮೈನ್ ಡಯಟ್ ಆಗುತ್ತೆ. ಇದ್ರ ಜೊತೆ ನೀವು ವೆಜಿಟೇಬಲ್ಸ್ ಇರ್ಬೋದು, ಫ್ರೂಟ್ಸ್ ಇರ್ಬೋದು, ಇವನ್ನೆಲ್ಲ ಕೊಟ್ಕೋಬೇಕು. ಸ್ಪ್ರೌಟ್ಸ್ ಕೊಟ್ಕೋಬೇಕು, ಸೊಪ್ಪುಗಳನ್ನ ಕೊಡ್ಬೋದು ಎಲ್ಲ ಬರ್ಡ್ಸ್ಗೂ ಕೂಡ.
ಸೊ ಯಾವುದೇ ಒಂದು ಫುಡ್ನ ಕೊಡ್ಬೇಕಂದ್ರೂ ಕೂಡ ದಯವಿಟ್ಟು ಮಿಕ್ಸ್ ಮಾಡ್ಕೊಡಕ್ಕೆ ಹೋಗ್ಬೇಡಿ. ಒಂದು ದಿನಕ್ಕೆ ಒಂದೇ ಫುಡ್, ಅಂದ್ರೆ ಇದು ಮೈನ್ ಫುಡ್, ಇದು 24 ಅವರ್ಸ್ ಯಾವಾಗಲೂ ಕೆಜಿಲಿ ಇರಬೇಕು. ಇದ್ರ ಜೊತೆ ನೀವು ಫ್ರೂಟ್ಸ್ ಕೊಡ್ತೀರಾ, ಒಂದಿನಕ್ಕೆ ಒಂದು ಫ್ರೂಟ್, ನಾಳೆ ವೆಜಿಟೇಬಲ್ ಕೊಡ್ತೀರಾ, ಒಂದಿನಕ್ಕೆ ಒಂದೇ ವೆಜಿಟೇಬಲ್. ಸೊ ಈ ರೀತಿಯಾಗಿ ಮಾಡ್ಕೊಂಡು ಹೋದಾಗ ಹೆಲ್ತಿ ಡಯಟ್ ಇರುತ್ತೆ. ಇಲ್ಲಾಂದ್ರೆ ಫುಡ್ ಪಾಯ್ಸನಿಂಗ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಲೂಸ್ ಮೋಷನ್ ಆಗುತ್ತೆ, ಬರ್ಡ್ಸ್ ಅಥವಾ ಚಾನ್ಸಸ್ ಇರುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಬಂದು ನಾವು ಟಾನಿಕ್ ಬ್ಲಾಕ್ ಅಂತ ಕರಿತೀವಿ. ಸೊ ಟಾನಿಕ್ ಬ್ಲಾಕ್ ಅಂದ್ರೆ ಏನಪ್ಪಾ ಅಂತಂದ್ರೆ ಇದು ಒಂದು ಯೂನಿಕ್ ಪ್ರಾಡಕ್ಟ್ ನಮ್ಮಲ್ಲಿ. ಸೊ ಯೂಶುವಲ್ ಆಗಿ ಮಾರ್ಕೆಟ್ ಅಲ್ಲಿ ಮಿನರಲ್ ಬ್ಲಾಕು, ಕ್ಯಾಲ್ಸಿಯಂ ಬ್ಲಾಕು, ಆಮೇಲೆ ಕಟಲ್ ಬೋನ್ ಅಂತ ಮೂರ್ ಮಾರ್ತಾರೆ. ಅದ್ರ ಬದಲು ನಾವು ಒಂದೇ ಯೂನಿಕ್ ಪ್ರಾಡಕ್ಟ್ ಮಾಡಿದ್ವಿ ಟಾನಿಕ್ ಬ್ಲಾಕ್ ಅಂತ. ಇದೊಂದನ್ನ ನೀವು ತಗೊಂಡು ಕಟ್ಬಿಟ್ರೆ ಸಾಕು. ಅದಕ್ಕೆ ಬೈಂಡಿಂಗ್ ಟೆಂಡೆನ್ಸಿ ಅಂತ ಏನ್ ಹೇಳಿದೆ ನಾನು, ಆ ಬೈಂಡಿಂಗ್ ಟೆಂಡೆನ್ಸಿನೂ ಅಷ್ಟೇನೆ, ಇದನ್ನ ಕೆರೆದು ಅದು ರಿಸಾಲ್ವ್ ಮಾಡ್ಕೊಳ್ಳುತ್ತೆ. ಜೊತೆನಲ್ಲಿ ಕೊಕ್ಕುದ್ದಾಗದು ಅವೆಲ್ಲ ಏನೋ ಸಮಸ್ಯೆಗಳಿದ್ರೆ ಅದು ಕೂಡ ರಿಸಾಲ್ವ್ ಆಗುತ್ತೆ. ಜೊತೆಲಿ ಅದು ಕೆರೆದಾಗ ಅದಕ್ಕೆ ಬೇಕಾದಂತ ಮಲ್ಟಿವಿಟಮಿನ್ಸ್ ಇರ್ಬೋದು, ಕ್ಯಾಲ್ಸಿಯಮ್ಸ್ ಇರ್ಬೋದು, ಪ್ರತಿಯೊಂದು ಕೂಡ ಇದು ಸಿಗುತ್ತೆ. ಸರಿನಾ. ಸೊ ಆ ರೀತಿಯಾದ ಪ್ರಾಡಕ್ಟ್ ಇದು. ಅಂಡ್ ನೆಕ್ಸ್ಟ್ ಬಂದು ತುಂಬಾ ಫೇಮಸ್ ಆಗಿರುವಂತ ಪ್ರಾಡಕ್ಟ್ ಆಲ್ಫಾವೆಟ್ ಅಂತ ಕರಿತೀವಿ. ಇದನ್ನ ನಾವೇನೆ ಮಾರ್ಕೆಟಿಂಗ್ ಮಾಡ್ತಾ ಇರೋದು ಜಾಸ್ತಿ ಕ್ವಾಂಟಿಟಿನಲ್ಲಿ. ಆಲ್ಫಾವೆಟ್ ಏನಕ್ಕಪ್ಪ ನಾನು ಟ್ರಸ್ಟ್ ಮಾಡ್ತೀನಿ ಅಂತಂದ್ರೆ, ನಾನು 2009 ಯೂಸ್ ಮಾಡದೇ ಇರುವಂತ ಮೆಡಿಸಿನ್ಸ್ ಇಲ್ಲ, ಯೂಸ್ ಮಾಡದೇ ಇರುವಂತ ಸಪ್ಲಿಮೆಂಟ್ಸ್ ಇಲ್ಲ. ಸರಿನಾ. 185 ರೂಪಾಯಲ್ಲಿ ಆಗುವಂತ ಕೆಲಸ ನಿಮ್ಗೆ 1000 ರೂಪಾಯಿ ಕೊಟ್ಟರು ಆಗೋದಿಲ್ಲ. ಸೊ ಪಕ್ಷಿಗಳಲ್ಲಿ ಯಾವಾಗ್ಲೂ ಅಷ್ಟೇನೆ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಕರೀತಾರೆ. ಫಸ್ಟ್ ನಾವು ಪ್ರಿವೆನ್ಷನ್ ಮೆಥಡ್ ಅನ್ನ ಪ್ರಾಪರ್ ಆಗಿ ನೋಡ್ಕೋಬೇಕು. ಆಮೇಲೆ ನೀವು ಅದು ಇಲ್ನೆಸ್ ಆದಾಗ ನೋಡ್ಕೊಳ್ಳೋದು ಬೇರೆ ಲೆಕ್ಕಾಚಾರ. ಇಲ್ನೆಸ್ ಆಗದ ತರ ನೋಡ್ಕೋಬೇಕು, ಅದು ಮೈನ್ ಥಿಂಗ್ ಇರೋದು. ಸೊ ಸಪ್ಲಿಮೆಂಟ್ ಸಪೋರ್ಟ್ ಅಂತೂ ಬೇಕೇ ಬೇಕು ಪ್ರತಿಯೊಂದು ಬರ್ಡ್ಸ್ಗೂ ಅಷ್ಟೇನೆ. ನಿಮ್ಮಲ್ಲಿ ಯಾವುದೇ ಬರ್ಡ್ಸ್ ಹಾಕಿದ್ರು ಅಷ್ಟೇನೆ ಈ ಒಂದು ಆಲ್ಫಾವೆಟ್ ಮೆಡಿಸನ್ ಕೊಡಿ, ವಾರಕ್ಕೆ 2 ಸಲ ಕೊಡಿ. ಆಯುರ್ವೇದಿಕ್ ಮೆಡಿಸಿನ್ ಇದು. ಒಂದು ದಿನ ಪೂರ್ತಿ ನೀರಲ್ಲಿ ಇಟ್ಟಿದ್ರು ಕೂಡ ಇದು ಯಾವುದೇ ರೀತಿಯಾದ ಫುಡ್ ಪಾಯ್ಸನ್ ಆಗಲ್ಲ. ಬೇರೆ ಯಾವುದೇ ಒಂದು ಸಪ್ಲಿಮೆಂಟ್ ಆದ್ರೂ ಕೂಡ ಅರ್ಧ ಗಂಟೆ ನೀವು ತೆಗೆದ್ಬಿಡ್ಬೇಕು, ಇಲ್ಲಾಂದ್ರೆ ಅದು ಪಾಯ್ಸನ್ ಕನ್ವರ್ಟ್ ಆಗ್ಬಿಡುತ್ತೆ. ಬ್ರೋ, ಯಾವ್ದಾದ್ರು ಪಕ್ಷಿ ಮಾರಾಟ ಮಾಡ್ಬೇಕಾದ್ರೆ ಯಾವಾಗಾದ್ರೂ ಒಂದು ಪರ್ಸನಲ್ ಅಟ್ಯಾಚ್ಮೆಂಟ್ ಆಗಿದ್ಯಾ, ಬಿಟ್ಕೊಡ್ದೆ ಆಗದೆ? ಅಲ್ಲ, ಸಿಕ್ಕಾಪಟ್ಟೆ. ನಾವು ಪ್ರತಿ ಸಲಿನೂ ನಾವು ಪಕ್ಷಿಗಳನ್ನ ಕೊಡ್ಬೇಕಂದಾಗ ನಮಗೆ ಪರ್ಸನಲ್ ಅಟ್ಯಾಚ್ಮೆಂಟ್ ಇದ್ದೇ ಇರುತ್ತೆ. ಏನಕ್ಕೆ ಅಂದ್ರೆ ನಾವು ಆಗ್ಲೇ ತೋರಿಸಿದೆ, ನಾನು 24-25 ದಿನದ ಮರಿಯಿಂದ ನಾವು ತಗೊಂಡೋದನ್ನ ಟ್ರೈನ್ ಮಾಡ್ತಿರ್ತೀವಿ. ನೋಡಿ ಈ ತರ ಎಲ್ಲ ಅದು ಬಂದ ಮೇಲೆ ಕುತ್ಕೊಂತಿದೆ ಅಂತಂದ್ರೆ ಅದು ಟ್ರಸ್ಟ್ ಮೇಲೆನೆ ಬರೋದು. ಯಾವ ಪಕ್ಷಿನ ಆಗ್ಲಿ ನೋಡಿ, ವೈಲ್ಡ್ ಬರ್ಡ್ಸ್ ನೀವು 10 ವರ್ಷ 20 ವರ್ಷ ಸಾಕಿದ್ರು ಕೂಡ ಓಪನ್ ಮಾಡಿದ ತಕ್ಷಣ ಆರೋಗುತ್ತದು. ಯಾಕಂದ್ರೆ ಅದಕ್ಕೆ ಯಾವುದೇ ರೀತಿಯಾದ ಬಾಂಡಿಂಗ್ ಇರಲ್ಲ ನಿಮ್ ಜೊತೆ. ಆದ್ರೆ ಕೇಮ್ ಬರ್ಡ್ಸ್ ಆ ರೀತಿ ಅಲ್ಲ. ನಾವು ಅದಕ್ಕೆ ಫೀಡ್ ಮಾಡೋ ಮೊದಲನೇ ದಿನದಿಂದನೂ ಅದು ನಾವು ಅವುಗಳೆಲ್ಲ ನಮ್ಮನ್ನ ಪೇರೆಂಟ್ಸ್ ಅಂತ ಅನ್ಕೊಳ್ಳೋದು. ನಾವೇ ಅದಕ್ಕೆ ಅಪ್ಪ ಅಮ್ಮ ತಾಯಿ ತಂದೆ ಎಲ್ಲ ಕೂಡ ನಾವೇನೇ. ಸೊ ನಾವು ಆ ತರ ಇರೋದಕ್ಕೇನೆ ಅದು ಕಂಪ್ಲೀಟ್ ಆಗಿ ನಮ್ಮ ಮೇಲೆ ಬಂದು ಕೂತ್ಕೊಳ್ಳೋದು ಈ ತರ ಎಲ್ಲ. ಇದಕ್ಕೆಲ್ಲ ಯಾವುದೇ ಟ್ರೈನಿಂಗ್ ಬೇಕಾಗಿಲ್ಲ. ಇದನ್ನು ಮಾರ್ಕೆಟಿಂಗ್ ಮಿಕ್ಸ್ ಮಾಡ್ತಾರೆ ಮಾರ್ಕೆಟ್ ಅಲ್ಲಿ. ನಮ್ಮ ಬರ್ಡ್ನ ಫ್ರೀ ಕಾಲ್ ಟ್ರೈನಿಂಗ್ ಅಂತ ಕರೀತಾರೆ ಅದನ್ನೆಲ್ಲಾನು. ಅವೆಲ್ಲ ಏನೂ ಇಲ್ಲ, ಯಾವ ಮಣ್ಣು ಇಲ್ಲ. ಚೆನ್ನಾಗಿ ನೀವು ನಂಬಿಕೆ ಇಟ್ಟು ಅದನ್ನ ತುಂಬಾ ಪ್ರೀತಿಯಿಂದ ನೋಡ್ಕೊಂತೀರಾ, ಅವು ನಿಮ್ಮ ಮೇಲೆ ಅಷ್ಟೇ ನಂಬಿಕೆ ಇಟ್ಟು ಬಂದು ಕೂತ್ಕೊಂತವೆ ಈ ತರ. ಸರಿನಾ. ಸೊ ಈ ರೀತಿಯಾಗಿ ಬಟ್ ಅಟ್ಯಾಚ್ಮೆಂಟ್ ಅನ್ನೋದು ಹಾಗೆ ಆಗುತ್ತೆ. ನನ್ನ ದೃಷ್ಟಿಗೆ ಏನಪ್ಪಾ ಅಂತಂದ್ರೆ, ನಮ್ಮಲ್ಲಿ ತಗೊಂಡೋಗೋ ಪ್ರತಿಯೊಬ್ಬರು ಕಸ್ಟಮರ್ ಕೂಡ ನನಗಿಂತ ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ ಪಕ್ಷಿಗಳನ್ನ. ಸೊ ಅದೊಂದು ನನಗೆ, ಬಿಕಾಸ್ ನಾನು ರೆಗ್ಯುಲರ್ ಆಗಿ ಅಪ್ಡೇಟ್ ತಗೊಂತಾನೆ ಇರ್ತೀನಿ. ಸೊ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ಬೋದು, ನಮ್ಮ ಪ್ರೊಫೈಲ್ ಎಲ್ಲ ಕಂಪ್ಲೀಟ್ ಆಗಿ 5000 ಜನ ಫಾಲೋವರ್ಸ್ ಎಲ್ಲ ನಮ್ಗಿರೋದು, 5000 ಜನ ಸ್ನೇಹಿತರು ನಮ್ಗಿರೋದು. ಸೊ ಹಾಗೆ. ಸೊ ಪ್ರತಿಯೊಬ್ರು ಅಷ್ಟೇನೆ ಅಷ್ಟೇ ಪ್ರೀತಿಯಿಂದ ನನ್ನ ಮಾತಾಡಿಸ್ತಾರೆ. ಸೊ ಅವ್ರ ಮನೆ ಕರೀತಾರೆ, ಊಟ ಹಾಕಿದ್ದಾರೆ ನಮ್ಗೆ ಪ್ರತಿಯೊಬ್ರು ಕೂಡ. ಸೊ ಅಷ್ಟು ಬಾಂಡಿಂಗ್ ಇದೆ ಎಲ್ಲರ ಹತ್ರನೂ ನಮ್ಗೆ. ಏನಕ್ಕೆ ಅಂತಂದ್ರೆ ನಾವು ಪಕ್ಷಿಗಳನ್ನ ಆ ರೀತಿಯಾಗಿ ನೋಡ್ಕೊಂತೀವಿ ಅದಕ್ಕೆ. ಸೊ ನಮ್ಗಿಂತ ಜಾಸ್ತಿ ಅವರು ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ. ಹಂಗಾಗಿ ನಮ್ಗೆ ಅಷ್ಟು ಅಟ್ಯಾಚ್ಮೆಂಟ್ ಬಗ್ಗೆ ಅಷ್ಟೊಂದು ತಲೆಗೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನಮ್ಗೆ. ಸೊ ಕಸ್ಟಮರ್ಸ್ಗೆ ತುಂಬಾ ಕಾನ್ಫಿಡೆನ್ಸ್ ಇದೆ ನಿಮ್ಮ ಮೇಲೆ? ಖಂಡಿತ 100% ಇದೆ. ಏನಕ್ಕೆ ಅಂದ್ರೆ ನಾವು ಸೇಲ್ಸ್ಗಿಂತ ಜಾಸ್ತಿ ಸರ್ವಿಸ್ ಅಲ್ಲಿ ಮೈನ್ ಇಂಪಾರ್ಟೆಂಟ್ ನಾವು ಕೊಡೋದು. ಸೇಲ್ಸ್ ಅಲ್ಲೂ ಅಷ್ಟೇನೆ ತುಂಬಾ ಲೋ ಮಾರ್ಜಿನ್ ನಾವು ಬರ್ಡ್ಸ್ ನ ಕೊಡೋದು. ಏನಕ್ಕಂದ್ರೆ ಪ್ರತಿಯೊಬ್ಬರಿಗೂ ಪಕ್ಷಿಗಳನ್ನ ಸಾಕೋದಕ್ಕೆ ಆಗ್ಬೇಕು ಅಂತ ಹೇಳಿ. ಸೊ ಪಕ್ಷಿಗಳು ಸಾಕೋದಕ್ಕೆ ಮೈನ್ ಇನ್ನೊಂದೇನಪ್ಪ ಉದ್ದೇಶ ಅಂತಂದ್ರೆ, ಇವೆಲ್ಲ ಲೋ ಮೇಂಟೆನೆನ್ಸ್ ಬರ್ಡ್ಸ್ ಅಂತ ಕರಿತೀವಿ. ಅಂದ್ರೆ ನೀವೊಂದು ನಾಯಿನ ಸಾಕೋದಾಗ್ಲಿ, ಬೆಕ್ಕನ ಸಾಕೋದಾಗ್ಲಿ, ಮೊಲ ಸಾಕೋದಾಗ್ಲಿ, ಇವೆಲ್ಲ ಸಾಕಿದಾಗ ಏನಾಗುತ್ತೆ, ಅದಕ್ಕೆ ಅಂತ ಒಂದಿಷ್ಟು ಸಾಕಷ್ಟು ಸಮಯ ಕೊಡಬೇಕು, ಕೇರ್ ಮಾಡಬೇಕು, ಆ ಜಾಗ ಎಲ್ಲ ಸ್ವಲ್ಪ ಸ್ಮೆಲ್ ಬರ್ದೇ ಇರೋ ತರ ನೋಡ್ಕೋಬೇಕು, ಇವೆಲ್ಲ ಇರುತ್ತೆ. ಆದ್ರೆ ಬರ್ಡ್ಸ್ ಅಂತ ಬಂದಾಗ ತುಂಬಾ ತುಂಬಾ ಕಡಿಮೆ ಇದಕ್ಕೆಲ್ಲ ಕಂಪೇರ್ ಮಾಡಕ್ ಹೋದ್ರೆ. ಅದು 100% ಅಂದ್ರೆ ಇದು 50% ಅಲ್ಲಿ ಮುಗ್ದೋಗ್ಬಿಡುತ್ತೆ. ಸೊ ಹಾಗಾಗಿ ತುಂಬಾ ಜನ ಇದು ಬರ್ಡ್ ನ ಆಫ್ ಮಾಡ್ಕೊಂತಾರೆ ತಗೊಳ್ಳೋದಕ್ಕೆ. ಸೊ ಹಂಗಾಗಿ ಅವ್ರಿಗೆ ಮೇನ್ ಬೇಕಾಗಿರೋದೇನೆ ಸರ್ವಿಸ್. ಸೇಲ್ಸ್ ಮಾಡೋದು ಯಾರು ಬೇಕಾದ್ರೂ ಮಾಡ್ತಾರೆ. ನೀವು ಯಾವ್ದಾದ್ರು ಒಂದು ಪೆಟ್ ಶಾಪ್ ಹೋದ್ರು ಕೂಡ ಸೇಲ್ಸ್ ಮಾಡ್ಕೊಟ್ಟು ಕಳಿಸ್ಬಿಡ್ತಾರೆ. ಆದ್ರೆ ತಗೊಂಡೋಗಿದ್ ಮೊದಲನೇ ದಿನದಿಂದ ಆಸ್ ಎ ಕಸ್ಟಮರ್ ಆಗಿ ಅವ್ರಿಗೆ ಝೀರೋ ನಾಲೆಜ್ ಇರುತ್ತೆ. ಅವ್ರಿಗೆ ಇದ್ರ ಬಗ್ಗೆ ಎಳ್ಳಷ್ಟು ಕೂಡ ಜ್ಞಾನ ಇರೋದಿಲ್ಲ. ಅದನ್ನ ನಾವು ನೋಡ್ಕೋಬೇಕು ಕರೆಕ್ಟ್ ಆಗಿ. ಅವಾಗ ಅಷ್ಟೇನೆ ನಾವು ಈ ಫೀಲ್ಡ್ ಅಲ್ಲಿ ಸರ್ವ್ ಆಗೋದಕ್ಕೆ ಸಾಧ್ಯ. ಅಂಡ್ ಇನ್ನೊಂದೇನಪ್ಪಾ ಅಂತಂದ್ರೆ, ಅಷ್ಟು ಪ್ರೀತಿ ಇರೋದಕ್ಕೆ ನಾವು ಇದನ್ನ ಇಷ್ಟು ಚೆನ್ನಾಗಿ ನಡ್ಸೋದಕ್ಕೆ ಸಾಧ್ಯ ಆಗ್ತಾ ಇರೋದು. ಸೊ ವಿಡಿಯೋನ ಎಂಡಿಗೆ ಬಂದಿದ್ದೀವಿ ನಾವು. ಸೊ ನಾನು ಇದ್ರ ಮೂಲಕ ಏನಪ್ಪಾ ಹೇಳೋದು ಎಲ್ಲ ಪ್ರತಿಯೊಬ್ಬರಿಗೂ ಅಂತಂದ್ರೆ, ನೀವು ಪಕ್ಷಿಗಳನ್ನ ಎಲ್ಲಿ ಬೇಕಾದ್ರೂ ತಗೊಳ್ಳಿ. ಸರಿನಾ. ನಿಮ್ಮ ಪಕ್ಷಿಗಳನ್ನ ಎಲ್ಲಿ ಬೇಕಾದ್ರೂ ತಗೊಳ್ಳಿ. ಅದ್ರ ಬಗ್ಗೆ ನಿಮ್ಗೆ ನಾಲೆಜ್ ಇಲ್ವಾ, ಅದ್ರ ಬಗ್ಗೆ ಏನಾದ್ರು ಡೌಟ್ಸ್ ಇದೆಯಾ, ಇಲ್ಲ ಬೇರೆಯವ್ರು ಯಾರು ನಿಮ್ಗೆ ಅಷ್ಟೊಂದು ಗೈಡೆನ್ಸ್ ಕರೆಕ್ಟಾಗಿ ಕೊಡ್ತಿಲ್ವಾ, ನೀವು ಎನಿ ಟೈಮ್ ವೀರಪ್ರಸಾದ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನನ್ನ ನಂಬರ್ ಬಂದು ಡಿಸ್ಪ್ಲೇ ಮಾಡಿರ್ತಾರೆ. ಅಂಡ್ ಆ ನಂಬರ್ ಬಂದು ಮಧ್ಯರಾತ್ರಿ 1 ಗಂಟೆವರೆಗೂ ಕೂಡ ಓಪನ್ ಇರುತ್ತೆ. ಇದು ಇಂಡಿಯಾದಲ್ಲೇ ನಾವು ಕರ್ನಾಟಕದಲ್ಲಿ ಸ್ಟಾರ್ಟ್ ಮಾಡಿರುವಂಥದ್ದು.
ಬರ್ಡ್ದು ಫ್ರೀ ಹೆಲ್ಪ್ ಲೈನ್ ನಂಬರ್ ಅಂತ ಹೇಳಿ. ಅದ್ರ ಜೊತೆ ಪಕ್ಷಿಗಳಿಗೆ ಏನೇ ಸಮಸ್ಯೆ ಆಗಿದ್ರು ಕೂಡ ನಾವು ಹೆಲ್ಪ್ ಮಾಡ್ತೀವಿ. ಆ್ಯಂಡ್ ಅದಕ್ಕೆ ಯಾವುದೇ ರೀತಿಯಾದ ಚಾರ್ಜಸ್ ಮಾಡೋದಿಲ್ಲ, ನಾವು ಫ್ರೀ ಆಫ್ ಕಾಸ್ಟಲ್ಲಿ ನಾವು ಮಾಡ್ತೀವಿ. ಆ್ಯಂಡ್ ನಮ್ಮದು ಸೆಮಿನಾರ್ಸ್ಗಳು ನಡೆಯುತ್ತೆ, ಫ್ರೀ ಸೆಮಿನಾರ್ಸ್ ನಡೆಯುತ್ತೆ, ಅದನ್ನು ಕೂಡ ಅಟೆಂಡ್ ಮಾಡ್ಬೋದು. ಪ್ರತಿಯೊಂದು ಏರಿಯಾಗಳಲ್ಲೂ ಕೂಡ ಮಾಡ್ಕೊಂಡು ಬರ್ತಾ ಇದೀವಿ ನಾವು. ಆ್ಯಂಡ್ ನಂದು ಯೂಟ್ಯೂಬ್ ಚಾನಲ್ ಇದೆ, ಇನ್ಸ್ಟಾಗ್ರಾಮ್ ಚಾನಲ್ ಇದೆ, ಅದರಲ್ಲಿ ಲೈವ್ ಬರ್ತೀವಿ. ವೀಕೆಂಡಲ್ಲಿ Q&A ಸೆಷನ್ ಅಂತ ಮಾಡ್ತೀನಿ. ಇದು ನಮ್ಮ ಕಸ್ಟಮರ್ಸ್ಗೆ ಅಂತ ಅಲ್ವೇ ಅಲ್ಲ, ಪ್ರತಿಯೊಬ್ರು ಯಾರು ಬೇಕಾದ್ರೂ ಅದನ್ನ ಅಟೆಂಡ್ ಮಾಡ್ಬೋದು. ಇದು ಫ್ರೀ ಸೆಷನ್ ಇದು. ಅದರಲ್ಲಿ ನೀವೇನ ಡೈರೆಕ್ಟ್ ಮುಖಾಮುಖಿಯಾಗಿ ನಿಮ್ಗೆ ಏನೇ ಕ್ವಶನ್ಸ್ ಇರೋ ನಾನು ಕೇಳ್ಬೋದು. ಬರ್ಡ್ ಬ್ರೀಡಿಂಗ್ ಬಗ್ಗೆ ಇರ್ಬೋದು, ಕೇರ್ ಬಗ್ಗೆ ಇರ್ಬೋದು, ಪಕ್ಷಿಗಳಿಗೆ ಏನಾದರೂ ಇಲ್ನೆಸ್ ಆಗಿದ್ರೆ ಅದನ್ನ ಹೇಗೆ ಕ್ಯೂರ್ ಮಾಡೋದಾಗಿರ್ಬೋದು, ಪ್ರತಿಯೊಂದು ಪಕ್ಷಿಗಳ ಬಗ್ಗೆ ನೀವು ಏನೇ ನಿಮ್ಗೆ ಇದ್ರೂ ಕೂಡ ನಾವು ಬೆನ್ನೆಲುವಾಗಿದ್ದೇ ಇರ್ತೀವಿ. ಸೊ ಪೆಟ್ಸ್ ಲಾಟ್ ವೀರಪ್ರಸಾದ್, ಅದಕ್ಕೋಸ್ಕರ ನಾವು ಈ ಒಂದು ಜಾಗನ ಮಾಡಿರೋದು. ಸೊ ನಿಮ್ಗೆ ಏನೇ ಕ್ಯೂರಿಯಸ್ ಇದ್ರು ನಮ್ಮನ್ನು ನೀವು ಯಾವ ಟೈಮಲ್ಲಿ ಬೇಕಾದ್ರೂ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಸರಿನಾ? ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.